ನಮ್ಮ ಭಾರತ ತಂಡದ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರು ಹೊಸ ಒಂದು ಕಾಂಟ್ರವರ್ಸಿಗೆ ಗುರಿಯಾಗಿದ್ದಾರೆ. ಭಾರತ ತಂಡ ವರ್ಲ್ಡ್ ಕಪ್ ಗೆದ್ದು 15 ದಿನಗಳು ಆದರೂ ಕೂಡ ನಮಗೆ ಇನ್ನೂ ವರ್ಲ್ಡ್ ಕಪ್ ನಿನ್ನೆ ಮೊನ್ನೆ ಆಗಿರೋ ಥರ ಫೀಲೇ ಇದೆ. T20 ವರ್ಲ್ಡ್ ಕಪ್ ಗೆದ್ದ ನಂತರ ರೋಹಿತ್ ಶರ್ಮಾ ಅವರು ಪಂದ್ಯದಲ್ಲಿ ಮಾಡಿದಂಥ ಒಂದು ಮೂಮೆಂಟ್ ಈಗ ತುಂಬಾನೇ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಹೌದು, ರೋಹಿತ್ ಶರ್ಮಾ ಅವರು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಅವರ ಒಂದು ಪ್ರೊಫೈಲ್ ಫೋಟೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಇದೇ ಒಂದು ಅಭಿಮಾನಿಗಳಿಗೆ ಕೋಪವನ್ನು ತರಲು ಕಾರಣವಾಗಿದೆ. ಜೂನ್ 29ರಂದು ಬಾರ್ಬಡೋಸ್ನಲ್ಲಿ ನಡೆದ ಒಂದು ಫೈನಲ್ ಮ್ಯಾಚ್ನ ನಂತರ ಟೀಮ್ ಇಂಡಿಯಾದ ನಾಯಕರಾದಂತಹ ರೋಹಿತ್ ಶರ್ಮಾ ಅವರು ತ್ರಿವರ್ಣ ಧ್ವಜವನ್ನು ಮೈದಾನದಲ್ಲಿ ನೆಟ್ಟು ಗಮನ ಸೆಳೆದಿದ್ರು. ಆ ಒಂದು ವಿಡಿಯೋಸ್ ಹಾಗೂ ಫೋಟೋಸ್ ತುಂಬಾನೇ ವೈರಲ್ ಕೂಡ ಆಗಿತ್ತು. ಆದರೆ ಈಗ ಒಂದು ವೈರಲ್ ಆದಂತಹ ಫೋಟೋಗಳು ಈಗ ವಿವಾದಕ್ಕೆ ಗುರಿಯಾಗಿದೆ. ರೋಹಿತ್ ಫೋಟೋ ಆಯ್ಕೆಯ ಬಗ್ಗೆ ಅಭಿಮಾನಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಧ್ವಜಕ್ಕೆ ಅಗೌರವ ತೋರಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರಿನ್ ಕಂಟ್ರಿಯ ಒಂದು ಕ್ರಿಕೆಟ್ ಮೈದಾನದಲ್ಲಿ ನಮ್ಮ ಭಾರತದ ಒಂದು ಪವರ್ ಅನ್ನು ತೋರಿಸುವ ಸಲುವಾಗಿ ರೋಹಿತ್ ಶರ್ಮಾ ಅವರು ನಮ್ಮ ಒಂದು ದೇಶದ ಧ್ವಜವನ್ನು ಅಲ್ಲಿ ನೆಟ್ಟಿದ್ರು. ಆದರೆ ಅಭಿಮಾನಿಗಳು ಇದು ವಿದೇಶದ ನೆಲದಲ್ಲಿ ಸೂಕ್ತವಲ್ಲ ಎಂದು ಆರೋಪವನ್ನು ಮಾಡ್ತಿದ್ದಾರೆ. ಈ ಒಂದು ಫೋಟೋದಲ್ಲಿ ನಮ್ಮ ತ್ರಿವರ್ಣ ಧ್ವಜ ಏನಿದೆ ಅದು ನೆಲವನ್ನು ಟಚ್ ಮಾಡೋ ರೀತಿಯಲ್ಲಿ ಕಂಡು ಬಂದಿದೆ. ಸೊ ಇದು ಒಂದು ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನವನ್ನು ಮಾಡಲಾಗಿದೆ ಎಂದು ಅಭಿಮಾನಿಗಳು ತುಂಬ ಒಂದು ಎಕ್ಸ್ ಖಾತೆಯಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇದು ಒಂದು ಗೊತ್ತಿಲ್ಲದೆ ಆಗಿರುವಂಥ ಒಂದು ಕೆಲಸ ಆದರೂ ಕೂಡ ರೋಹಿತ್ ಶರ್ಮಾ ಅವರು ಅವರ ಪ್ರೊಫೈಲ್ ಫೋಟೋ ಆಗಿ ಈ ಒಂದು ಫೋಟೋವನ್ನು ಇಟ್ಟಿರುವುದಕ್ಕಾಗಿ ತುಂಬಾ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಒಂದು ಭಾರತದ T20 ವಿಶ್ವಕಪ್ನ ಒಂದು ಗೆಲುವು ಅನೇಕ ಒಂದು ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಆದರೆ ರೋಹಿತ್ ಶರ್ಮಾ ಅವರು ಈ ಒಂದು ಫೋಟೋವನ್ನೇ ಮಾತ್ರ ತಮ್ಮ ಪ್ರೊಫೈಲ್ಗಾಗಿ ಆಯ್ಕೆ ಮಾಡಿದ್ದಾರೆ. 11 ವರ್ಷಗಳ ಬಳಿಕ ಮೊದಲ ಬಾರಿಗೆ ICC ಪ್ರಶಸ್ತಿಯನ್ನು ನಮ್ಮ ಭಾರತ ತಂಡ ಗೆದ್ದಿದೆ. ತಮ್ಮ ಒಂದು ಒಳ್ಳೆಯ ಬ್ಯಾಟಿಂಗ್, ಫೀಲ್ಡಿಂಗ್ ಹಾಗೂ ಚಾಣಾಕ್ಷತೆಯ ಕ್ಯಾಪ್ಟನ್ಸಿಯಿಂದ ನಮಗೆ ವರ್ಲ್ಡ್ ಕಪ್ ಸಿಗುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. 2013ರ ನಂತರ ಭಾರತದ ICC ಟ್ರೋಫಿ ಬರ ಕೊನೆಗೊಳಿಸಿದ ರೋಹಿತ್ ಶರ್ಮಾ ಅವರಿಗೆ ಕಳೆದ 10 ದಿನಗಳಿಂದ ಅಪಾರ ಪ್ರೀತಿ ಮತ್ತು ಗೌರವ ಸಿಗುತ್ತಿತ್ತು. ಇದರ ಜೊತೆಗೆ ಈಗ ಒಂದು ಕಾಂಟ್ರವರ್ಸಿಗೆ ಕಾರಣರಾಗಿದ್ದಾರೆ. ಹಾಗಾದರೆ ರೋಹಿತ್ ಶರ್ಮಾ ಅವರು ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ನೆಲಕ್ಕೆ ನೆಟ್ಟಿದ್ದು ತಪ್ಪ ಅಥವಾ ಪ್ರೊಫೈಲ್ ಪಿಕ್ಚರ್ ಅನ್ನು ಚೇಂಜ್ ಮಾಡಿದ್ದು ತಪ್ಪ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.